ಇವರು ಎಲ್ಲಾ ಕುತಂತ್ರಗಳನ್ನ ಕೂಡ ಕತ್ತರಿಸಿ ಈ ಹೋರಾಟವನ್ನ ಮುಂದೆ ತೆಗೆದುಕೊಂಡು ಹೋಗಿ 100ಕ್ಕೆ 100 ಜಯಗಳಿಸ್ತೀವಿ. ಚಾಮುಂಡೇಶ್ವರಿಯ ಮೆಟ್ಲ ಮೇಲೆ ಕೂತಿದ್ದೀನಿ. ಸೌಜನ್ಯಳಿಗೆ ಬಹಳ ಇಷ್ಟವಾದಂತಹ ದೇವಿ. ಪ್ರತಿದಿನ ಇದೇ ಮೆಟ್ಲನ್ನ ಹತ್ಕೊಂಡು ದೇವಿ ಚಾಮುಂಡೇಶ್ವರಿಯ ಸೇವೆ ಮಾಡ್ತಾ ಇದ್ಲು. ಆ ಹುಡುಗಿ ಕುಸೌಜನ್ಯರಿಗೆ ರೇಪ್ ಆಗ್ಲಿಲ್ಲ, ಅವ್ರ ತಾಯಿ ಇದ್ರ ಹೆಸರು ಹೇಳ್ಕೊಂಡು ದುಡ್ಡು ಮಾಡ್ಕೊಳ್ತಾ ಇದ್ರೆ ಇವರೇ ಸಿಕ್ಕಾಪಟ್ಟೆ ದುಡ್ಡು ಮಾಡ್ಕೊಂಡು ಆ ಟಿವಿ ಚಾನೆಲ್ ಅಲ್ಲಿ ಕುತ್ಕೊಂಡು ನಾಲ್ಕು ರಿಯಾಕ್ಷನ್ ಕೊಡೋದು ನನ್ಗೇನ ಎದುರ್ತಂತದ್ದೇ ಇದನ್ನ. ನೀವು ಈ ತರ ಇದು ನೋಟಿಸ್ ಕಳ್ಸಿದ ತಕ್ಷಣ ನಾವು ಭಯ ಪಟ್ಕೊಂಡು ನಾವೇನೋ ಹಿಂದೆ ಸರ್ ಬರ್ತೀವಿ, ಇದ್ ಮಾಡ್ಕೊಂಡ್ ಬರ್ತೀವಿ, ಯಾವ್ದೋ ಮಾಮೂಲಿ ಯೂಟ್ಯೂಬರ್ಸ್ಗಳು ಈ ತರ ಎಲ್ಲ ಅನ್ಕೊಂಡಿದ್ರೆ ದಯವಿಟ್ಟು ಇದನ್ನ ಬೇರೆ ತಗೊಳ್ಳಿ. ಅಥವಾ ಇನ್ನೂ ನಮ್ಮ ಮೇಲೆ ಫೈಟ್ ಮಾಡ್ಲೇಬೇಕು ಅಂತಂದ್ರೆ ರೆಡಿ ಇದ್ದೀವಿ, ಬನ್ನಿ, ಯಾವ್ದಕ್ ಬೇಕೋ ರೆಡಿ ಇಲ್ವಾ. ಒಂದು ತಿಳ್ಕೊಬೇಕು, ಮಿಸ್ಟರ್ ರಾಜಶೇಖರ್ ಇವರೆಲ್ಲ ಪ್ರಕರಣಕ್ಕೂ ನ್ಯಾಯ ಸಿಗುತ್ತೆ, ಖಂಡಿತ ಸಿಗುತ್ತೆ ಸರ್. ಮತ್ತೆ ಇನ್ನೊಂದೇನಂತಂದ್ರೆ, ಈಗ ಮೊನ್ನೆ ಒಂದಷ್ಟು ಯಾವ್ದು ಕ್ವಶನ್ಸ್ಗಳು ಬರ್ತಿತ್ತು, ಮತ್ತೆ ಒಂದಷ್ಟು ಯಾರು ಬಂದಿದ್ರು ನಮ್ಗೆ ಚಾನಲ್ಗೆ. ಕೆಲವು ಏನಂತಂದ್ರೆ, ನಾವು ಅವಾಗವಾಗ ಯಾರಾದ್ರೂ ಫೋನ್ಸ್ಗಳು ಮಾಡಿದ್ರೆ ಅವ್ರಿಗೆ ಏನಾದ್ರು ನಿಜವಾಗ್ಲೂ ಏನಾದ್ರು ಬೇಕು ಅಂತಂದ್ರೆ ನಮ್ಮ ಚಾನಲ್ ಕರ್ಸ್ಕೊಂಡು ನಮ್ಮ ಕೈಲಾದಂತ ಸಹಾಯನ ಮಾಡುವಂಥದ್ದು ನಾವು ಮಾಡ್ತೀವಿ ಸರ್. ಹಾಗೆ ಉತ್ತರ ಕರ್ನಾಟಕ ಭಾಗದಿಂದ ಒಂದಷ್ಟು ಬಂದಿದ್ರು, ಮತ್ತೆ ಕೆಲವು ಪ್ರಶ್ನೆಗಳು ಕೂಡ ಇದೆ. ಕೆಲವು ಮಾಹಿತಿ ಏನಂತಂದ್ರೆ ಹೆಂಗ್ ಹೋಗ್ತಿದೆ ಅಂತಂದ್ರೆ, ಈಗ ಮಹೇಶ್ ಶೆಟ್ರು ಗಡಿಪಾರು ಅನ್ನೋದನ್ನ ಯಾವ ರೀತಿ ಬಿಂಬಿಸ್ತಾ ಹೋಗ್ತಿದ್ದಾರೆ ಅಂತಂದ್ರೆ, ಕೆಲವರು ಮಾಹಿತಿ ಮಹೇಶ್ ಶೆಟ್ರು ಗಡಿಪಾರ್ ಅಂದಿದ್ರೆ ಅಲ್ಲಿ ಕೂಡಾಕಿದ್ದಾರೆ ಗಡಿಪಾರ್. ಯಾಕಂದ್ರೆ ಗಡಿಪಾರ್ ಅನ್ನೋ ಪ್ರಕರಣನೇ ತುಂಬಾ ವಿರಳ, ಎಲ್ಗೂ ಯಾರು ಗೊತ್ತಿರಲ್ಲ. ಸಂಕ್ಷಿಪ್ತವಾಗಿ ತಿಳ್ಕೊಳ್ಳಿ ಸರ್, ಗಡಿಪಾರು ಯಾಕಾಗುತ್ತೆ, ಹೆಂಗಾಗುತ್ತೆ, ಯಾಕೆ ಇದ್ ಮಾಡ್ತಾರೆ. ಯಾಕಂದ್ರೆ ಇದು ಕೂಡ ಏನಂತಂದ್ರೆ ಬೇರೆ ರೀತಿಲಿ, ಹೌದು ಮಹೇಶ್ ಶೆಟ್ರು, ಗಿರೀಶ್ ಮಠಣ್ಣರು ಎಲ್ಲ ಸೇರ್ಕೊಂಡು ಕಟ್ಟುಗತ್ತೆ ಕಟ್ಟಿ ಇಲ್ಲೆಲ್ಲ ಎಲ್ರಿಗೂ ಜನಗಳಿಗೆ ತೊಂದರೆ ಕೊಡುವಂತ ಹೊರಟಿದ್ದಕ್ಕೆ ಇವತ್ತು ಇದ್ ಮಾಡ್ತಿದ್ರೆ. ಇನ್ನೇನ್ ಕೆಲವೇ ದಿನಗಳಲ್ಲಿ ಗಿರೀಶ್ ಮಠಣ್ಣವರು ಕೂಡ ಗಡಿಪಾರ್ ಮಾಡ್ತಾರೆ, ಇಲ್ಲ ಗಿರೀಶ್ ಮಠಣ್ಣವ್ರಿಗೆ ಅರೆಸ್ಟ್ ಮಾಡ್ತಾರೆ. ನೋಡಿ, ಒಂದನೇದ್ದು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಗೆ ಗಡಿಪಾರು ಆದೇಶ ಮಾಡಿದ್ದು ಈ ಪ್ರಕರಣದಲ್ಲಿ ಅಲ್ಲ. 1998ರಿಂದ ಅವರು ಹಿಂದೂ ಸಂಘಟನೆಯ ಸಂಘಟಕರಾಗಿ ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ಅವರ ಮೇಲೆ ಅನೇಕ ಕೇಸ್ಗಳು ಆದವು. ಹೌದು, ಒಂದು 28 ಪ್ರಕರಣಗಳಾದವು. ಆ 28 ಪ್ರಕರಣಗಳು ಕೂಡ ಖುಲಾಸೆ ಆದವು. ಆದ್ರೂ ಕೂಡ ಇಲ್ಲಿಯ ಜಿಲ್ಲಾಡಳಿತ ಮತ್ತು ಪುತ್ತೂರು ತಾಲೂಕಿನ ಆಡಳಿತ, ಬೆಳ್ತಂಗಡಿ ತಾಲೂಕಿನ ಅಧಿಕಾರಿಗಳು ಎಲ್ಲ ಸೇರ್ಕೊಂಡು ಆ ಪ್ರಕರಣಗಳು ಖುಲಾಸೆ ಆದ್ರೂ ಕೂಡ ಇವರೊಬ್ರು ರೌಡಿ ಶೀಟರ್ ಅಂತ ಹೇಳ್ಕೊಂಡು, ಯಾಕಂದ್ರೆ ಯಾವಾಗೋ ಮಾಡಿದ್ರು ರೌಡಿ ಶೀಟರ್ ಇವರು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ನೀವು ಎಲ್ಲಾ ಭಾಷಣಗಳನ್ನು ಕೂಡ ಕೇಳಿ, ಎಲ್ಲಿಯೂ ಕೂಡ ಇನ್ನೊಂದು ಕೋಮಿನ ವಿರುದ್ಧ ದ್ವೇಷ ಭಾಷಣ ಮಾಡಿದವರೇ ಅಲ್ಲ. ಅವರು ಹಿಂದೂ ಸಂಘಟನೆಯ ಮುಖ್ಯಸ್ಥರಾದಾಗ್ಲೂ ಕೂಡ ದ್ವೇಷ ಭಾಷಣವನ್ನ ಮಾಡಿದವರಲ್ಲ. ಇಲ್ಲಿ ಅವರ ಮೇಲೆ ಸೇಡು ತೀರಿಸ್ಕೊಳ್ಳೋದಕ್ಕೆ ಹಳೆ ಪ್ರಕರಣಗಳ ಆಧಾರದ ಮೇಲೆ ಇಲ್ಲಿ ಅವರ ಕೈಗೊಂಬೆಗಳಾಗಿ ಕೆಲಸ ಮಾಡ್ತಕ್ಕಂತ ಹಿಂದೆ ಇದ್ದಂತಹ ಬಂಟ್ವಾಳದ DSP ಅವರು, ಪೊಲೀಸ್ ಅಧಿಕಾರಿಗಳು, ಬೆಳ್ತಂಗಡಿಯ ಪೊಲೀಸರು, ಅವರ ಆನಂತರ ಆಡಳಿತಾಧಿಕಾರಿಗಳು ಅವರ ಕೈಗೊಂಬೆಯಾಗಿ ಈ ಧರ್ಮೋದ್ಯಮಿಗಳ ಪ್ರಭಾವಿಗಳ ನಕಲಿ ದೇವಮಾನವನ ಕೈಗೊಂಬೆಯಾಗಿ ಸುಳ್ಳು ಪ್ರಕರಣಗಳನ್ನ ದಾಖಲೆ ಮಾಡಿ ಸುಳ್ಳು ಗಡಿಪಾರಿನ ಆದೇಶವನ್ನ ಮಾಡಿದ್ರು. ಮಾಡಕ್ಕೆ ಬರುದಿಲ್ಲ. ಫಸ್ಟ್ ಆಫ್ ಆಲ್ ಎಕ್ಸ್ಟ್ರಾಡಿಷನ್ ಈಗಿನ ವ್ಯವಸ್ಥೆಯಲ್ಲಿ ಮಾಡಕ್ ಬರುದಿಲ್ಲ. ಅದಕ್ಕೆ ಅನೇಕ ನಿಯಮಗಳಿದೆ. ಮೊದಲನೇ ಸಾರಿ ಗಡಿಪಾರವಾದ ಹೈಕೋರ್ಟ್ ಇಂದ ಸ್ಟೇ ಸಿಕ್ತು, ನೀವು ಪ್ರೊಸೀಜರ್ ಪ್ರಕಾರ ಮಾಡಿಲ್ಲ ಅಂತ ಹೇಳಿ. ಹೌದು. ಅದಾದ ನಂತರ ಏನ್ ಮಾಡಿದ್ರು, ಮತ್ತೆ ಒಂದ್ ಸೆಕೆಂಡ್ 2ನೇ ಸಾರಿನೂ ಕೂಡ ನಿಯಮ ಬಾಹಿರವಾಗಿನೇ ಅವ್ರನ್ನ ಗಡಿಪಾರು ಆದೇಶ ಮಾಡಿದ್ದು. ಆ ಪ್ರಕರಣಗಳಿಗೂ ಮತ್ತು ಈ ಏನು ಧರ್ಮಸ್ಥಳ ಪ್ರಕರಣಗಳಿದೆಯಲ್ಲ, ಈಗ ಇತ್ತೀಚೆಗೆ SIT ಪ್ರಕರಣಕ್ಕೂ ಅದಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಸಂಬಂಧ ಇಲ್ಲದೆ ಇದ್ರೂ ಯಾಕೆ ಸಂಬಂಧ ಕಲ್ಪಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಮಹೇಶ್ ಶೆಟ್ರು ಈ ಅಪಪ್ರಚಾರ ಮಾಡಿದ್ರು ದೇವಸ್ಥಾನಕ್ಕೆ, ಅದಕ್ಕೆ ಗಡಿಪಾರ ಆಯ್ತು ಅನ್ನುವಂತ ಒಂದು ಮಾನಸಿಕತೆಯನ್ನ ಜನರಿಗೆ ತಲುಪಿಸ್ಬೇಕು. ಜನ ಹೆದರ್ಬೇಕು. ಜನ ಯಾರು ಕೂಡ ಈ ಧರ್ಮೋದ್ಯಮಿಗಳ ವಿರುದ್ಧ ಮಾತಾಡಬಾರದು. ಯಾಕಂದ್ರೆ ಇವರ ಅನ್ಯಾಯ ಪ್ರತಿ ಹಳ್ಳಿಯಲ್ಲಿ ಇದೆ. ಒಂದು ವಾರದ ಹಿಂದೆನೆ ಬೆಳಗಾವಿ ಬೈಲ್ ಹೊಂಗಲ್ನಲ್ಲಿ ಒಂದು ಮಹಿಳೆ
50 ವರ್ಷದ ಮಹಿಳೆ ಗೋಡೆ ಮೇಲೆ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ತು, ಸಾವಿಗೆ ಶರಣಾಯ್ತು. ಗೋಡೆ ಮೇಲೆ ಇವರ ಸಂಘದ ಬಡ್ಡಿ ದಂಧೆ ಕಿರುಕುಳ ತಗೊಳ್ಳಲಾರದೆ. ಹಾಗೆ ಅನೇಕ ಹಳ್ಳಿಗಳಲ್ಲಿ ಇವರ ಕಿರುಕುಳ ಇದೆ. ಅನೇಕ ಜನರು ಇವರು ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಆದ್ರೆ ಅವರು ಎದುರಿಸೋದಕ್ಕೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಗಡಿಪಾರು, ಗಿರೀಶ್ ಮಟ್ಟಣ್ಣ ಅವರು ಬಂಧನ ಆದ್ರು ಅಂತ ಹೇಳಿ 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 ಆ ಜನಗಳಿಗೆ ಹೆದರಿಸ್ತಾ ಇದ್ದಾರೆ. ಯಾಕಂದ್ರೆ ಆ ಜನಗಳಿಗೆ ಇವ್ರ ವಿರುದ್ಧ ದಂಗೆ ಹೇಳಬಾರದು. ಹಾಗೆ ನೋಡ್ರಿ, ಮಹೇಶ್ ಶೆಟ್ಟಿ ತಿಮ್ರೋಡಿ ಇದನ್ನ ಮಾಡಿಬಿಟ್ರು, ಗಿರೀಶ್ ಮಟ್ಟಣ್ಣ ಅವರು ಮಾತಾಡ್ಬಿಟ್ರು, ಅವ್ರಿಗೆ ಅರೆಸ್ಟ್ ಆಗ್ಬಿಟ್ರು ಅಂತೆ. ಹಳ್ಳಿಗಳಲ್ಲಿ ಪಾಪ ಮುಗ್ಧ ಜನಗಳಿಗೆ ಈ ಗಾಳಿ ಮಾತನ್ನೇ ನಂಬಿ ಬಿಡ್ತಾರೆ. ಇವರು ಗಾಳಿ ಮಾತನ್ನ ಹಬ್ಬಿಸ್ತಾ ಇದ್ದಾರೆ ಟಿವಿ ಚಾನೆಲ್ಗಳ ಮುಖಾಂತರ. ಹೌದು, ಯಾರು ಯಾಕಂತ ಹೇಳಿದ್ರೆ ಪ್ರತಿ ಹಳ್ಳಿಯಲ್ಲಿ ಕೂಡ ಇವರ ಬಡ್ಡಿ ದಂಧೆಯಿಂದ ಜನ ರೋಸಿ ಹೋಗ್ಬಿಟ್ಟಿದ್ದಾರೆ. ಹೌದು, ಪ್ರತಿ ಹಳ್ಳಿಯಲ್ಲಿ. ಹೌದು. ಹೀಗಾಗಿ ಏನ್ ಮಾಡ್ತಾ ಇದ್ದಾರೆ, ಈಗ ಅವ್ರಿಗೆ ಏನಾರು ಹೇಳ್ಬೇಕಲ್ಲ, ಹೆದರ್ಸ್ತಾರೆ. ಇವ್ರದ್ದು ಹಿಂದೆ ಇವರ ಪೂರ್ತಿ ಇವರು ಫ್ಯೂಡಲಿಸಂ ಇಂತ ಬಂದಂತವ್ರು. ಇವರು ದಬ್ಬಾಳಿಕೆಯ ಜಮೀನ್ದಾರಿಕೆ ಪದ್ಧತಿ ಅಂತಾನೆ ಬಂದಂತವ್ರು. ಇವರು ಹೆದರ್ಸಿನೇ ರಾಜ್ಯಭಾರ ಮಾಡಿದವರು, ಹೆದರ್ಸಿನೇ ಇವರು ಸಾಮ್ರಾಜ್ಯವನ್ನ ಕಟ್ಟದಂತವ್ರು. ಈಗ ಮಹೇಶ್ ಶೆಟ್ಟಿ ತಿಮ್ರೋಡಿ ಗಡಿಪಾರು ಅಂತ ಯಾಕೆ ಜಾಸ್ತಿ ಪ್ರಚಾರ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ಇವರು SIT ಅವರು ಮಾಡಿದ್ದಾರೆ. SIT ಅವರು ಮಾಡಿಲ್ಲ ಗಡಿಪಾರು. 1998 ಮಹೇಶ್ ಶೆಟ್ಟರ್ ಮೇಲೆ ಕೇಸ್ ಇದ್ದು ಖುಲಾಸೆ ಆದ್ರೂ ಕೂಡ ಅದರಗಳ ಆಧಾರದ ಮೇಲೆ ಗಡಿಪಾರು ಇದನ್ನ ಮಾಡಿದ್ರು ಅವರು. ಬಟ್ ಇನ್ನು ಅಂದ್ರೆ ಹೈಕೋರ್ಟ್ ಅಲ್ಲಿ ಇದನ್ನಿದೆ, ಇನ್ನು ಗಡಿಪಾರು ಅಂದ್ರೆ ಎಕ್ಸ್ಟ್ರಾಡಿಷನ್ ಅಂದ್ರೆ ಅವರು ಊರಿಂದ ಆ ಜಿಲ್ಲೆಯಿಂದ ಬೇರೆ ಜಿಲ್ಲೆಗೆ, ಅದು ಶಿಕ್ಷೆ ಅಲ್ಲ. ಅದೊಂದು ಹೇಳ್ತಾ ಇದ್ದೆ ನಿಮ್ಗೆ. ಗಡಿಪಾರು ಅಂದ್ರೆ ಎಕ್ಸ್ಟ್ರಾಡಿಷನ್ ಇಸ್ ನಾಟ್ ಅ ಪನಿಷ್ಮೆಂಟ್. ಕಾನೂನು ಸುವ್ಯವಸ್ಥೆಯನ್ನ ಆ ಊರಿನ ಜಿಲ್ಲೆಯ ಕಾನೂನು ಸುವ್ಯವಸ್ಥೆಯನ್ನ ಹದಗೆಡಲಂತೆ ಇಟ್ಕೊಳ್ಳೋದ್ರ ಸಲುವಾಗಿ ಇರ್ತಕ್ಕಂತ ಒಂದು ವ್ಯವಸ್ಥೆ ಮುಂಚೆ ಇತ್ತು. ಈ ತುಂಬಾ ರೌಡಿಸಂ ಮಾಡೋರ್ನ ಮಾಡ್ತಾ ಇದ್ರು. ಈಗ ಎಕ್ಸ್ಟ್ರಾಡಿಷನ್ ಅದು ಹೋಗ್ಬಿಟ್ಟಿದೆ. ಬಹಳಷ್ಟು ಅದಕ್ಕೆ ಇದನ್ನಿದೆ, ದ್ವೇಷ ಭಾಷಣ ಮಾಡಿರ್ಬೇಕು. ಇವರಿಂತರ ಯಾರಿಗಾದ್ರೂ ತೊಂದರೆ ಆಗಿರ್ಬೇಕು. ಇವರಿಂತರ ಯಾರಿಗ್ ತೊಂದರೆ ಆಗಿದೆ? ಯಾವ ಸಾಮಾನ್ಯರಿಗೆ ತೊಂದರೆ ಆಗಿದೆ ಹೇಳಿ ಗಡಿಪಾರು ಮಾಡಕ್ಕೆ? ಎಲ್ಲರೂ ಅವ್ರ ಮನೆಗೆ, ಮಹೇಶ್ ಶೆಟ್ಟರ್ ಮನೆಗೆ ನ್ಯಾಯ ಕೇಳಕ್ ಬರ್ತಾರೆ. ಅವ್ರಿಂದ ಏನ್ ತೊಂದರೆ ಆಗಿದೆ? ಇಲ್ಲಿ ಆಡಳಿತ ಎಲ್ಲ ಅವ್ರ ಕೈಯಲ್ಲೇನೆ ಇದೆ, ಧರ್ಮೋದ್ಯಮಿಗಳ ಪ್ರಭಾವಿಗಳ ಕೈಯಲ್ಲೇನಿದೆ. ಹಿಂಗ ಅವ್ರಿಗೆ ಏನ್ ಬೇಕೋ ಅದನ್ನ ಮಾಡಿಸ್ತಾ ಇದೆ. ಅಂದ್ರೆ ಈಗ ನನ್ನ ಏನ್ ಪ್ರಶ್ನೆ ಆಗಿತ್ತು ಸರ್, ಯಾರ್ದೋ ಒಬ್ರು ಪ್ರಶ್ನೆ ಆಗಿತ್ತು. ಈಗ ಗಡಿಪಾರು ಅಂತಂದ್ರೆ ಎಲ್ಲೋ ಯಾವ್ದೋ ಒಂದು ಜಿಲ್ಲೆಗೆ ಬೇರೆ ಜಿಲ್ಲೆ ತೆಗೆದುಕೊಂಡು ಹೋಗಿ ಅವರ ಕಾರಾಗೃಹ ತರ. ಇಲ್ಲ ಅಲ್ಲಿ ಎಲ್ಲಾದ್ರೂ ಇರ್ಬೋದು. ಯಾಕಂದ್ರೆ ಇವ್ರಿಗೆ ರಾಯಚೂರಿಗೆ ಗಡಿಪಾರು ಅಂದಾಗ ಎಷ್ಟೋ ಜನ ಅಭಿಮಾನಿಗಳು ಫೋನ್ ಮಾಡಿದ್ರು, ಸರ್ ನಾವು ಮನೆ ರೆಡಿ ಮಾಡಿದೀವಿ ಬನ್ನಿ, ಫೋಟೋಲ್ ಕೂಡ ಕಳಿಸಿದ್ರು. ಹೆಂಗ್ ಬೇಕಾದ್ರೂ ಇರ್ಲಿ ಅಂತ ಹೇಳಿ. ಕಾರಾಗೃಹ ಅಲ್ಲ, ಗಡಿಪಾರು ಅನ್ನೋ ಶಿಕ್ಷೆ ಅಲ್ಲ. ಅಲ್ಲಿ ಎಲ್ಲಿ ಬೇಕೋ ಇವರು ಅಲ್ಲಿ ಇರ್ಬೋದು ಇಷ್ಟೇ. ಅದು ಕೂಡ ಏನು ತಾತ್ಕಾಲಿಕವಾಗಿ, ಪರ್ಮನೆಂಟ್ ಆಗಿ ಅಲ್ಲ. ಹಂಗ್ ಮಾಡಕ್ ಪ್ರಯೋಜನ ಇಲ್ಲ, ತಾತ್ಕಾಲಿಕವಾಗಿ. ಸರ್ ಈಗ ಇದರಲ್ಲಿ ಏನಂತಂದ್ರೆ, ಈಗ ಲಾಸ್ಟ್ ಕೊನೆ ಸಂದರ್ಶನಗಳಲ್ಲಿ ಇದು ಮಾಡಿದ್ರು, ಮತ್ತೆ ಈಗಲೂ ಕೂಡ ನಿಮಗೆ ಮಾಹಿತಿ ಲಭ್ಯ ಆಯ್ತು ಗೊತ್ತಿಲ್ಲ. ಈಗಲೂ ಮೊನ್ನೆ ಆದ ಒಂದು ಇದರಲ್ಲೂ ಕೂಡ ಈ ಕಿರಿಕೀರ್ತಿ ಅವರು ಮತ್ತೆ ಇನ್ನೊಂದ್ಸರಿ ಮುನ್ನೆಲೆಗೆ ತಂದವ್ರೆ. ಏನಂತಂದ್ರೆ ಸೇಮ್ ಅದೇ ಕ್ವಶನ್, ಆ ಹುಡುಗಿ ಸೌಜನ್ಯರಿಗೆ ರೇಪ್ ಆಗ್ಲಿಲ್ಲ, ಅವ್ರ ತಾಯಿ ಇದರ ಹೆಸರು ಹೇಳ್ಕೊಂಡು ದುಡ್ಡು ಮಾಡ್ಕೊಳ್ತಾ ಇದ್ದಾರೆ. ಗಿರೀಶ್ ಮಟ್ಟಣ್ಣನವರು, ಮಹೇಶ್ ತಿಮ್ಮಾರೋಡಿ ಅವರು, ಇವರೆಲ್ಲರೂ ಸೇರಿಕೊಂಡು ಸೌಜನ್ಯ ಹೆಸರು ತೆಗೆದುಕೊಂಡು ದುಡ್ಡು ಮಾಡೋದಕ್ಕೆ ಮಾತ್ರನೇ ಇದಕ್ಕೆ ಬಂದಿದ್ದಾರೆ. ಅದನ್ನ SIT ಅವ್ರು ಹೇಳ್ಬೇಕಾಗಿತ್ತಲ್ಲ, ತನಿಖೆ ಆಗ್ಬಿಟ್ಟಿದೆಯಲ್ಲ ನಮ್ದು. SIT ಅವ್ರು ಯಾಕೆ ಹೇಳಿಲ್ಲ ಅದನ್ನ? ಇವ್ರು ಯಾರು ಥರ್ಡ್ ಕ್ಲಾಸ್ ರೀ ಇವರು. ಇವರೇ ಸಿಕ್ಕಾಪಟ್ಟೆ ದುಡ್ಡು ಮಾಡ್ಕೊಂಡು ಆ ಟಿವಿ ಚಾನೆಲ್ ಅಲ್ಲಿ ಕುತ್ಕೊಂಡು ಆ ಟಿವಿ ಚಾನೆಲ್ ಹೋಗೋದಕ್ಕೇನೆ ಇವ್ರಿಂತರ ಇವ್ರು ಎಸೆದಿದ್ದ ಮೂಳೆ ತಿನ್ಕೊಂಡು ಬಂದು ಮಾಡೋರು ಇವರು. ಅನಂತರ ನನಗನ್ಸಿದ ಮಟ್ಟಿಗೆ ಅಂತವ್ರ ಚಿಲ್ಲರೆ ನಾಲಾಯಕಗಳ ಬಗ್ಗೆ ರಿಯಾಕ್ಷನ್ ಕೊಡೋದು ನನಗೇನ ಅಷ್ಟು ಸರಿ ಅನ್ಸಲ್ಲ. ಯಾಕಂದ್ರೆ ಇಂಥ ಚಿಲ್ಲರೆಗಳು ದಿನ ಉಟ್ಕೋತಾರೆ. ಇಂಥವ್ರು ಎಷ್ಟೋ ನೂರಾರು ಜನಕ್ಕೆ ಮೂಳೆ ಎಸಿತಾರೆ ಇವರು, ಬಿಸ್ಕೆಟ್ ಎಸಿತಾರೆ. ಆ ಬಿಸ್ಕೆಟ್ ತಿನ್ಕೊಂಡು ಮಾತಾಡ್ತಾರೆ ಇಷ್ಟೇ. ಅದನ್ನ SIT ಅವ್ರು ಹೇಳ್ಬೇಕಿತ್ತಲ್ಲ, ಅಧಿಕೃತವಾಗಿ ಹೇಳ್ಬೇಕಿತ್ತಲ್ಲ. ಸೌಜನ್ಯ ಹೋರಾಟದ ಹೆಸರಿನಲ್ಲಿ ಇವ್ರು ದುಡ್ಡು ಮಾಡಿದ್ದಾರೆ ಅಂತ ಹೇಳಿ. ಯಾಕಂದ್ರೆ SIT ಆಲ್ರೆಡಿ ನಮ್ಮ ಬಗ್ಗೆ ವರದಿ ಕೊಟ್ಟಾಗಿದೆ ಬೆಳ್ತಂಗಡಿ ಕೋರ್ಟಿಗೆ. ಎಲ್ಲಿದೆ ತೋರಿಸಿ, ಎಲ್ಲಿದೆ ತೋರಿಸ್ಬೇಕಲ್ಲ. ಈ ಚಿಲ್ಲರೆಗಳ ಬಗ್ಗೆ ನಾನು ಮಾತಾಡಕ್ ಇಷ್ಟ ಇಲ್ಲ. ಆ ಚಿಲ್ಲರೆಗಳ ಅವ್ರ ಎಂತ ಥರ್ಡ್ ಕ್ಲಾಸ್ ಅಂತ ಎಲ್ರಿಗೂ ಗೊತ್ತಿದೆ. ಅವ್ರ ಬಗ್ಗೆ ಇಂಥ ಪವಿತ್ರ ಜಾಗದಲ್ಲಿ ಅವರು ಆಮೇಲೆ ಸಾಯಂಕಾಲದ ಹೊತ್ತಿಗೆ ಅಂತವ್ರ ಹೆಸರು ತಗೊಳ್ಳೋದು ಒಳ್ಳೇದ. ಸರ್ ಈಗಾಗಲೇ ನೀವು ಹೇಳಿದ್ರಿ, ಸೊ ಈ ಒಂದು ಕ್ಷೇತ್ರದಲ್ಲಿ ಕುತ್ಕೊಂಡು ನಾನು ಹೇಳ್ತಿದ್ದೀನಿ, ಸೌಜನ್ಯ ಅವರಿಗೆ ನ್ಯಾಯ ಸಿಗುತ್ತೆ ಅಂತ ಹೇಳಿದ್ರಿ. ಸೌಜನ್ಯ ಜೊತೆಯಲ್ಲಿ ಒಂದಷ್ಟು ಪ್ರಕರಣಗಳು ಇಲ್ಲಿ ಕಾಣಿಸ್ಕೊಳ್ತವೆ. ವೇದವಲ್ಲಿ ಆಗಿರ್ಬೋದು, ಪದ್ಮನಾಥ್ ಆಗಿರ್ಬೋದು, ಇವರೆಲ್ಲ ಪ್ರಕರಣಕ್ಕೂ ನ್ಯಾಯ ಸಿಗುತ್ತೆ. ಖಂಡಿತ ಸಿಗುತ್ತೆ ಸರ್, ಖಂಡಿತ ಸಿಗುತ್ತೆ. ಇವತ್ತು ಬೆಳಗ್ಗೆ ಒಂದು ಸಭೆ ಮಾಡಿದ್ವಿ ನಾವು, ಸಂತ್ರಸ್ತರ ಸಭೆ ಅಂತೇಳಿ. ಅವರೆಲ್ಲ ಬಂದಿದ್ರು, ವೇದವಲ್ಲಿ ಅವರು ರಿಲೇಟಿವ್ ಬಂದಿದ್ರು,
ಆ ನಂತರ ಇನ್ನೂ ಒಂದು 3-4 ಜನ ಫ್ಯಾಮಿಲಿದವ್ರು ಎಲ್ಲರೂ ಬಂದಿದ್ರು, ಸಂತ್ರಸ್ತರೆಲ್ಲರೂ ಬಂದಿದ್ರು ಅಲ್ಲಿ. ಇದು ಏನಂತ ಹೇಳಿದ್ರೆ ಹಂತ ಹಂತವಾಗಿ ಇವರ ಬಂಡವಾಳ, ಇವರ ಸುಳ್ಳಿನ ಕೋಟೆ, ಸುಳ್ಳಿನ ಸಾಮ್ರಾಜ್ಯ ಇದು ಬಿಚ್ಕೊಳ್ತಾ ಇದೆ, ಕೊನೆ ಹಂತಕ್ಕೆ ಬಂದಿದೆ. ಪ್ರತಿಯೊಬ್ಬರಿಗೂ ಕೂಡ ಖಂಡಿತ ನ್ಯಾಯ ಸಿಗುತ್ತೆ. ಮತ್ತೇನಂತಾರೆ, ಯಾಕಂದ್ರೆ ಈಗ ನಾವು ನಿರಂತರವಾಗಿ ಪ್ರಜಾಧ್ವನಿ ಟಿವಿ ನಿರಂತರವಾಗಿ ಸೌಜನ್ಯ ನ್ಯಾಯಕ್ಕಾಗಿ ನಾವು ನಿಮ್ ಜೊತೆ ಅಥವಾ ಹೋರಾಟದ ಜೊತೆ ನಾವು ಇಲ್ಲೇನ್ ಸುದ್ದಿ ಇರ್ತಕ್ಕಂಥದ್ದನ್ನ ಸುದ್ದಿ ಮಾಹಿತಿ ಲಭ್ಯ ಮಾಡ್ತಕ್ಕಂಥದ್ದು ಇದಾಗಿರುತ್ತೆ. ಈಗಾಗಲೇ ಲಾಸ್ಟ್ ಸುಮಾರು ಸರಿ ಗೌರವಾನ್ವಿತ ಅಡ್ವೊಕೇಟ್ ರಾಜಶೇಖರ್ ಅವರು ನಮ್ಗೊಂದಷ್ಟು ನೋಟಿಸ್ ಕಳ್ಸಿರ್ತಾರೆ ಸರ್. ಈಗಲೂ 3 days ಹಿಂದೆ ನಮಗೆ ನೋಟಿಸ್ ಕಳ್ಸಿದ್ರೆ ಸಾಕಷ್ಟು ವಿಡಿಯೋಗಳನ್ನ ಡಿಲೀಟ್ ಮಾಡಬೇಕು ಸರ್. ಡಿಲೀಟ್ ಮಾಡೋದಕ್ಕೆ ನನಗೇನಂತಂದ್ರೆ, ಈಗ ನಾವು ಲಾಸ್ಟ್ ಕೊನೆ ಅವಾಗ್ಲೇ ಮಾತಾಡ್ತಿದ್ವಿ, ಅವ್ಯಾಚ್ಯ ಶಬ್ದಗಳಿಂದ ಕೆಲವು ಮಾಧ್ಯಮಗಳು ಮಹೇಶ್ ತಿಮ್ಮರೋಡೆ ಅಥವಾ ನಿಮ್ಮನ್ನ ಈ ಹೋರಾಟದಲ್ಲಿ ತೊಡಗಿಸ್ಕೊಂಡಿರೋರ್ನೆಲ್ಲರೂ ನಿಂದನೆ ಮಾಡ್ಬೋದು. ಕೆಲವು ಮಾಧ್ಯಮಗಳಲ್ಲಿ ಇಲ್ದಿರ್ತಕ್ಕಂಥ ಇದನ್ನ ಸುಳ್ಳು ಮಾಹಿತಿಗಳನ್ನ ಇದು ಬಿಂಬಿಸ್ಬೋದು. ಅಂತವ್ರಿಗೆ ಯಾವುದೇ ರೀತಿ ಇದರಲ್ಲಿ ಇದಿಲ್ಲ, ಶಿಕ್ಷೆ ಇಲ್ಲ. ನಾವು ಏನೂ ಮಾತಾಡ್ದೇನೆ, ಎಲ್ಲೂ ಇದು ಮಾಡ್ದೇನೆ, ಇವರೇ ಇಂಥವ್ರೇ ಮಾಡಿರೋಂಥ ಕೃತ್ಯ ನಡೆಸಿರೋ ಇಂಥವ್ರೆ ಅಂತ ಬೆರಳ್ಬಾರ್ದಂತೂ ತೋರಿಸಿಲ್ಲ, ಎಲ್ಲೂ ಇದು ಮಾಡಿಲ್ಲ. ಯಾರು ಈ ಪ್ರಕರಣಕ್ಕೆ ಇದು ಒಳಪಟ್ಟಿರತಕ್ಕಂಥ ಇದು ನ್ಯಾಯ ಕೊಡಬೇಕು ಅಂತವ್ರಿಗೆ ಮಾತ್ರ ಶಿಕ್ಷೆ ಆಗ್ಲಿ ಅಂತ ಹೇಳ್ತಿರ್ತಾರೆ. ತಪ್ಪಿಸ್ತರಿಗೆ ಬಂದವರು ಯಾರು ಅವ್ರಿಗೆ ಶಿಕ್ಷೆ ಆಗ್ಲಿ ಅಂತ ಇದ್ ಮಾಡ್ತಿರೋದು. ಇದ್ರಲ್ಲಿ ತಪ್ಪೇನಿಲ್ಲ. ಯಾಕೆ ಇವ್ರುಗಳೆಲ್ಲ ಎಜುಕೇಟೆಡ್ಸ್ ಅಲ್ವಾ? ಯಾಕೆ ಈ ತರ ಸುಮ್ನೆ ಅನಾವಶ್ಯಕವಾಗಿ ಅಂದ್ರೆ ಕೇಳ್ತಾ ಹೋಗ್ತೀವಿ ಅನ್ಬಿಟ್ಟು ಅನಾವಶ್ಯಕವಾಗಿ ನಮ್ಮ ಮೇಲೆ ಇದ್ ದಬ್ಬಾಳಿಕೆ ನಡೆಸುವಂತ. ಈಗಾಗಲೇ ರಾಜಶೇಖರ್ ಅವ್ರ ಮೇಲೆ ಅಕ್ಷರ ಮೀಡಿಯಾ ರಾಜು ದಾವಣಗೆರೆ ಅವರು ಪ್ರಕರಣವನ್ನ ದಾಖಲಿಸಿದ್ದಾರೆ. ಬಾರ್ ಕೌನ್ಸಿಲಿಗೂ ಕೂಡ ಅವರು ಪ್ರಕರಣವನ್ನ ದಾಖಲಿಸಿದ್ದಾರೆ ಮತ್ತು ಅವರು ಕ್ಷಮೆಯನ್ನು ಕೂಡ ಕೇಳ್ಬೇಕಂತ ಹೇಳಿ ಇದು ಮಾಡಿದ್ದಾರೆ. ಈ ರೀತಿ ಸುಳ್ಳು ನೋಟಿಸ್ಗಳನ್ನ ಕೊಡೋದು ತಪ್ಪು ಅಂತನೂ ಕೂಡ ಅವರು ವಾದಿಸಿದ್ದಾರೆ. ಅದರಲ್ಲಿ ಅವರು ಸಿಕ್ಕಾಕೊಂಡಿದ್ದಾರೆ. ಆನಂತರ ಈ ತರ ನೋಟಿಸ್ ಕಳಿಸೋದಕ್ಕೆ ತಾವು ಕೂಡ ಕಾನೂನು ರೀತಿಯಲ್ಲಿ ಅವ್ರಿಗೊಂದು ಉತ್ತರ ಕೊಡ್ಬೇಕಾಗತ್ತೆ. ಇವ್ದು ಏನಂತ ಹೇಳಿದ್ರೆ, ಇವ್ರು ಯಾಕೆ ನೋಟಿಸ್ ಕಳಿಸ್ತಾರೆ, ಅದು ಅವ್ರದೊಂದು ತಂತ್ರಗಾರಿಕೆ. ನೋಟಿಸ್ ಕಳಿಸಿ ಒಂದು ಹೆದರ್ಸ್ಬಿಡೋದು. ಯಾರು ಹೆದರಲ್ಲ ಅವಾಗ ಏನಾಗುತ್ತೆ, ಒಂದು ಕಮ್ಯುನಿಕೇಶನ್ ಎಸ್ಟಾಬ್ಲಿಷ್ ಆಗುತ್ತೆ. ಬೇಡ ಬಿಟ್ಬಿಡಿ, ಯಾಕೆ ಮಾಡ್ತೀರಾ, ನೀವು ತುಂಬಾ ಒಳ್ಳೆಯವರು, ನಿಮ್ಗೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ ನಿಮ್ ಯೂಟ್ಯೂಬಿಗೆ, ಇನ್ನು ದೊಡ್ಡ ಮಟ್ಟದಲ್ಲಿ ಚಾನಲ್ ಮಾಡಿ ನಾವ್ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ನಮ್ ಪರವಾಗಿ ಮಾತಾಡಿ ಅಂತ ಹೇಳೋದಕ್ಕೆ ಇದೆಲ್ಲ ಪೀಠಿಕೆ. ಈ ನೋಟಿಸ್ ಅಂದ್ರೆ ಇದೆಲ್ಲ ಒಂದು ಪೀಠಿಕೆ. ಅಕ್ಷರ ರಾಜ್ ಅವರು ಬರೋಬ್ಬರಿ ಉತ್ತರ ಕೊಟ್ಟಿದ್ದಾರೆ. ಆಮೇಲೆ ತಮ್ಮಂತಹ ಅನೇಕ ಯೂಟ್ಯೂಬರ್ಗಳು ಇದಕ್ಕೆ ಸೊಪ್ಪು ಹಾಕಿಲ್ಲ. ಇಲ್ಲ ಸರ್, ಈ ಒಂದು ಇದರಲ್ಲಿ ನಾನು ಕೂಡ ಆನ್ಸರ್ ಕೊಟ್ಬಿಡ್ತೀನಿ. ಮೊನ್ನೆ ಒಂದು ಯಾವ್ದು ನಾನು ಇದಕ್ಕೆ ಅಂತ ಸಪರೇಟ್ ಆಗಿ ಒಂದು ಸ್ಟೋರಿ ಮಾಡ್ಬೇಡ ನೋಡಿ, ಇಲ್ಲ ನಿಮ್ ಜೊತೆ ನಾನು ಮಾಡ್ತಿದ್ದೀನಿ, ನಾನು ಹೇಳ್ತಾ ಇದ್ದೀನಿ. ವೀಕ್ಷಕರೇ, ನೀವು ಒಂದು ತಿಳ್ಕೊಬೇಕಾಗಿರೋದು ಏನಂತಂದ್ರೆ, ಇಲ್ಲಿ 2 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಏನಂತ ಏನ್ ನೀವೆಲ್ಲ ಹೇಳ್ತಾರೆ ನಿಮ್ಮ ಭಾಷೆಯಲ್ಲಿ, ಅಂದ್ರೆ ಹತ್ರವಾಗಿರುವಂತ ಭಾಷೆನ ಹೇಳ್ಬೇಕು ಅಂತಂದ್ರೆ, ಟಿವಿನಲ್ಲಿ ಬರುವಂತ ಮಾಧ್ಯಮಗಳೇ ಬೇರೆ, ಯೂಟ್ಯೂಬ್ ಅಥವಾ ಫೇಸ್ಬುಕ್ ನಲ್ಲಿ ಬರುವಂತ ಮಾಧ್ಯಮಗಳೇ ಬೇರೆ. ಅಂದ್ರೆ ಯೂಟ್ಯೂಬರ್ಸು ಅಥವಾ ಮಾಧ್ಯಮಗಳು ಟಿವಿಗಳು ಬರುವಂತದ್ದು ಸ್ಟ್ಯಾಂಡರ್ಡ್ ಅಂತ ಹೇಳ್ತಾರೆ. ವೀಕ್ಷಕರೇ, ನಾನು ಹೇಳಕ್ ಇಷ್ಟಪಡ್ತೀನಿ, ಇವತ್ತು ನಾನು ಬೇರೆ ಚಾನೆಲ್ಗಳ ಬಗ್ಗೆ ಮಾತಾಡಲ್ಲ, ಬಟ್ ನಮ್ದು ಜೊತೆ ಸೇರಿ ಸಾಕಷ್ಟು ಚಾನೆಲ್ಗಳು ನಮ್ಮ ತರನೇ ಇದ್ದಾರೆ. ನಾನು ಹೇಳಕ್ ಇಷ್ಟಪಡ್ತೀನಿ, ನಮ್ಮನ್ನ ಎಲ್ಲೂ ಬೆರಳು ಮಾಡಿ ತೋರಿಸುವಂತ ಇವ್ರು ಯಾವುದೇ ನೈತಿಕತೆ ಇಲ್ಲ. ಯಾಕೆಂತಂದ್ರೆ ನಮ್ಮ ಪ್ರಜಾಧ್ವನಿ ಟಿವಿ ಕೂಡ ಒಂದಷ್ಟು ಉನ್ನತವಾಗಿ ಓದ್ಕೊಂಡ್ರ ಹೊರತು ಜರ್ನಲಿಸಂ ಮಾಡ್ಕೊಂಡಿರುವಂತ ತಂಡದಿಂದ ಎಲ್ಲಾನು ಕಟ್ಟಿರ್ತಕ್ಕಂಥದ್ದು. ಯಾರೋ ಒಬ್ಬ ಮೊಬೈಲ್ ಹಿಡ್ಕೊಂಡು ಯೂಟ್ಯೂಬ್ ಮಾಡ್ಕೊಂಡು ಮಾಡಿರೋಂಥ ತಂಡ ಅಲ್ಲ ಇದು. ಪ್ರಜಾಧ್ವನಿ ಟಿವಿ ನಾಳೆನೂ ಕೂಡ ಆನೇರಾಗಿ ನಾವು ಜನಗಳ ಮುಂದೆ ಬರ್ಬೋದು, ಟಿವಿನಲ್ಲಿ ಬರ್ಬೋದು ಅಂತ ಸೆಟಪ್ ಇಟ್ಕೊಂಡಿರೋಂಥ ಚಾನಲ್ ಇದು. ಎಲ್ಲಾ ಸೆಟಪ್ ಕೂಡ ಇದೆ ನಮ್ಮ ಚಾನಲ್ಗೆ, ಎಲ್ಲಾ ರೀತಿಯಲ್ಲೂ ಇದೆ. ಆದ್ರೆ ನಮಗೆ ಡಿಜಿಟಲ್ ಇವತ್ತು ಜನಗಳು ಏನಂತಂದ್ರೆ, ಇವತ್ತು ನೀವೇ ತಿಳ್ಕೊಳ್ಳಿ, ನೀವು ಟಿವಿ ಹೆಚ್ಚಿಗೆ ನೋಡ್ತೀರಾ, ಮೊಬೈಲ್ಗಳು ಹೆಚ್ಚಿಗೆ ನೋಡ್ತೀರಾ. ಇವತ್ತು ಡಿಜಿಟಲ್ ಯಾವ್ದು ಹತ್ರವಾಗಿರುತ್ತೆ ಅದಕ್ಕೆ ನಾವು ಪ್ರಾಮುಖ್ಯತೆ ಕೊಡುವಂಥದ್ದು ಮಾಡ್ತಿದೀವಿ. ನಮ್ಗೆ ಅವಶ್ಯಕತೆ ಇಲ್ಲ ಟಿವಿ, ಯಾಕಂದ್ರೆ ಇವತ್ತು ಜಗತ್ತೇ ಬದಲಾಗಿ ಹೋಗಿದೆ. ಇವತ್ತು ಕೈಯಲ್ಲಿ ಎಲ್ಲ ಸಿಗ್ಬೇಕಂತಂದ್ರೆ ನಾನು ಯಾಕೆ ಸಪರೇಟ್ ಆಗಿ ಟಿವಿಗೆ ಇದು ಮಾಡ್ಕೋಬೇಕು? ಅದು ಅಲ್ಲಿ ಇನ್ವೆಸ್ಟ್ ಮಾಡಿ ಅಷ್ಟು ಕೋಟಿಗಟ್ಟಲೆ ಸುರ್ಕೊಂಡು ನಾನು ಅಲ್ಲೋದ್ರು ಅಷ್ಟೇನೆ, ಇಲ್ಲಿ ಮಾಡಿದ್ರು ಅಷ್ಟೇನೆ. ಸೊ ನನಗೆ ಏನ್ ಬೇಕಾಗೈತೆ ಅದನ್ನ ಮಾಡೋದಕ್ಕೆ ಮತ್ತೆ ನಿಖರವಾದ ಸುದ್ದಿಗಳನ್ನ ಬಿಂಬಿಸೋದಕ್ಕೆ ಮಾತ್ರ ನಾವು ತಗೊಂತಾ ಇದೀವಿ. ಡಿಜಿಟಲ್ ಆದ್ರೇನು, ನಾವು ಇದೇ ಆದ್ರೇನು ಒಂದು ತಿಳ್ಕೊಬೇಕು. ಮಿಸ್ಟರ್ ರಾಜಶೇಖರ್, ಇದ್ರಲ್ಲಿ ಏನಂತಂದ್ರೆ, ದಯವಿಟ್ಟು ನೀವೇನಾದ್ರೂ ನಮ್ಮನ್ನ ಎದುರಿಸುವಂತ ಇದೆ, ಯಾಕಂದ್ರೆ ಇದ್ರ ಎದುರಿಸುವಂತದ್ದೇ ಇದನ್ನ. ನೀವು ಈ ತರ ಇದು ನೋಟಿಸ್ ಕಳ್ಸಿದ ತಕ್ಷಣ ನಾವು ಭಯ ಪಟ್ಕೊಂಡು ನಾವೇನೋ ಹಿಂದೆ ಸರ್ ಬರ್ತೀವಿ, ಇದ್ ಮಾಡ್ಕೊಂಡ್ಬರ್ತೀವಿ, ಯಾವ್ದೋ ಮಾಮೂಲಿ ಯೂಟ್ಯೂಬರ್ಸ್ಗಳು ಈ ತರ ಎಲ್ಲ ಅನ್ಕೊಂಡಿದ್ರೆ ದಯವಿಟ್ಟು ಇದನ್ನ ಬೇರೆ ತಗೊಳ್ಳಿ. ಅಥವಾ ಇನ್ನೂ ನಮ್ಮ ಮೇಲೆ ಫೈಟ್ ಮಾಡ್ಲೇಬೇಕು ಅಂತಂದ್ರೆ ರೆಡಿ ಇದ್ದೀವಿ, ಬನ್ನಿ, ಯಾವ್ದಕ್ ಬೇಕೋ ರೆಡಿ ಇಲ್ವಾ. ಮುಕ್ತವಾಗಿ ಬರ್ಲೇಬೇಕು ಅಂತಂದ್ರೆ ನಮ್ಮ ಆಫೀಸ್ ಅಡ್ರೆಸ್ ಮೈಸೂರು ಮತ್ತೆ ಇದು ಬೆಂಗಳೂರು 2 ಕಡೆ ನಮ್ಮ ಮಾಧ್ಯಮ ಆಫೀಸ್ ಇದೆ. ನಮ್ದು ಚಾನಲ್, ನಾನೇ ಓನರು. ಇನ್ನೊಂದು ಹೇಳ್ಬೇಕು ವೀಕ್ಷಕರೇ,
15 ವರ್ಷಗಳಿಂದ ನಾನು ಕ್ಯಾಮ್ರಾ ಮುಂದೆ ಬರ್ದಿಲ್ದಿರೋಂಥ ಇವತ್ತು ಪ್ರಜಾಧ್ವನಿ ಟಿವಿನಲ್ಲಿ ಈ ಒಂದು ಪ್ರಕರಣದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾನು ಬಂದಿರೋದು. ಯಾಕೆ ಅಂತಂದ್ರೆ ಸೌಜನ್ಯ ಪ್ರಕರಣಕ್ಕೆ ನಾನು ಬಂದಿದ್ದೀನಿ. ನನ್ನ ಸ್ಪಷ್ಟತೆ ಎಷ್ಟಿದೆಯೋ ಗೊತ್ತಿಲ್ಲ, ಬಟ್ ಬರಲೇಬೇಕಾಗಿ ಸಂದರ್ಭ ಬಂದಿದೆ. ಯಾಕೆಂದ್ರೆ ಇಲ್ಲಿಂದನೇ ಒಂದಷ್ಟು ಕೆಲವು ಕಾಲುಗಳು ಬರ್ತವೆ. ನಾನು ಕೊನೆಯ ಸಂದರ್ಶನ ಸಾಕಷ್ಟು ಬಾರಿ ತಿಳಿಸಿದ್ದೀನಿ. ಏನು ನಮ್ಮ ದಣಿಗಳ ಬಗ್ಗೆ ನೀವು ಮಾತಾಡೋದು ಉಂಟಾ, ನಿಮ್ಮ ಆಫೀಸು ಉಡಿಸ್ ಮಾಡ್ತೀವಿ, ಹೊಡೆದಾಕ್ಬಿಡ್ತೀವಿ ಅಂತ ಯಾವತ್ತು ನನಗೆ ಥ್ರೆಟಿಂಗ್ ಕಾಲ್ಸ್ ಬರುತ್ತೆ, ಅವತ್ತು ಚಾಲೆಂಜ್ ಮಾಡ್ಕೊಂಡು ಧರ್ಮಸ್ಥಳಕ್ಕೆ ಬರ್ತೀನಿ. ಅದೇನ್ ಕಿತ್ಕೊಳಕ್ಕಾಗತ್ತೆ ಕಿತ್ಕೊಳ್ಳಿ ಅನ್ನೋ ಒಂದು ಈ ಪದ ನಾನು ಉಪಯೋಗಿಸಿ ನಾನು ಬಂದಿರೋಂಥದ್ದು. ಅವತ್ತಿಂದ ಇವತ್ತಿನವರೆಗೂ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಮ್ಮ ಚಾನಲ್ ಅಲ್ಲಿ ಏನು ಬೇಕಾಗುತ್ತೆ ಅವತ್ತು ಕೂಡ ಇವತ್ತು ತಾಯಿ ಮುಂದೆ ನಿಂತ್ಕೊಂಡು ಕುತ್ಕೊಂಡು ಹೇಳ್ತಿದ್ದೀನಿ. ನಿಜವಾಗ್ಲೂ ನಿಸ್ವಾರ್ಥವಾಗಿ ₹1 ಯಾವುದೇ ರೀತಿ ನಾವು ಇದಕ್ಕೆ ಆಸೆ ಪಡ್ದೇನೆ ಬಂದು ಇವತ್ತು ಇಲ್ಲಿಗೆ ನಿರಂತರವಾಗಿ ಇದು ಮಾಡ್ತಿದೀವಿ. ಈಗ ನಮ್ಮ ಏನು ಕ್ಯಾಮ್ರಾ ಆಪರೇಟರ್ ನಮ್ ಜೊತೆಲಿ ನಮ್ಮ ಹೇಳ್ತಿದ್ರು, ಜೊತೆಲಿ ಈಗ ಆಚೆ ಮಾತಾಡ್ಬೇಕಾದ್ರೆ ಹೇಳ್ತಿದ್ರು ಅವರು, ಇಲ್ಲ ಇದಕ್ಕೆ 1 ತಿಂಗಳು ಒಮ್ಮೆ ಆದ್ರೂ ಇಲ್ಲಿ ಬಂದು ನಾವು ನಿರಂತರವಾಗಿ ಸುದ್ದಿ ಕೊಡ್ಬೇಕು ಅಣ್ಣ ಅಂತ ಹೇಳ್ತಿದ್ರು. ನಿಜವಾಗ್ಲೂ ಇನ್ನು ಮುಂದೆನೂ ಕೂಡ ಅದೇ ರೀತಿ ನಿಂತ್ಕೊಂತೀವಿ, ಅದಕ್ಕೂ ನಾವು ಜಗ್ಗಲ್ಲ ಬಗ್ಗಲ್ಲ. ಸರ್, ಇದು ನಿಮ್ಮ ಮುಖಾಂತರ ಹೇಳ್ಬೇಕಾಗಿತ್ತು, ನಿಜವಾಗ್ಲೂ ತಿಳಿಸ್ಕೊಟ್ಟಿದ್ದೀನಿ. ಯಾಕೆಂತಂದ್ರೆ ಇದು ಸಾಕಷ್ಟು ಆಗ್ಬಿಡ್ತಿದ್ದು. ಯಾರೋ ಏನೋ ಮಾಡ್ಕೊಂಡಿದ್ರೆ, ಏನು ಇವ್ರು ಗೊತ್ತಿಲ್ಲ, ಇವ್ರ ಟೀಮ್ ಗೊತ್ತಿಲ್ಲ, ಯಾರೋ ಒಬ್ರ ಕಟ್ಟರಂತ ಚಾನಲ್ ಅಂತ ಅನ್ಕೊಂಡಿದ್ದಾರೆ. ಅಲ್ಲ, ಇದು ಏನಂತ ಹೇಳಿದ್ರೆ, ನೀವು ಹೇಳಿದ್ರಲ್ಲ ಚಾನಲ್ ಬಂದು ಉಡಿಸ್ ಮಾಡ್ತೀವಿ, ಅವರು ಅಷ್ಟು ದಮ್ಮಿಲ್ಲ, ಧೈರ್ಯ ಇಲ್ಲ. ಎಲ್ಲೋ ಒಂದ್ ಕಡೆ ಕುತ್ಕೊಂಡು ಅದು ಇನ್ನೊಂದು ಯಾವುದೋ ಕಾಲಿಂದ ಹೆದರ್ಸೋದು, ಫೇಕ್ ಅಕೌಂಟ್ ಓಪನ್ ಮಾಡಿ ಕೆಟ್ಟದಾಗ ಬೈದು, ಬರೀ ಇದೇ ಮಾಡ್ತಾ ಬಂದಿದ್ದಾರೆ. ಆದ್ರೆ ನಾನು ನಿಮ್ಗೆ ಒಂದು ಹೇಳ್ತಾ ಇದ್ದೀನಿ, ನಾನು ನಿಮ್ಮ ಪ್ರಜಾಧ್ವನಿನೂ ಕೂಡ ನೋಡ್ತಾ ಇದ್ದೀನಿ, ಅಬ್ಸರ್ವ್ ಮಾಡ್ತಾ ಇದ್ದೀನಿ. ನಿರಂತರವಾಗಿ ತಾವು ಸುದ್ದಿಯನ್ನ ಮಾಡಿದಿರಿ ಅಷ್ಟೇ ಅಲ್ಲ, ಮನಸ್ಸು ಬಿಚ್ಚಿ ನೀವು ಮಾತಾಡಿದಿರಿ. ಆನಂತರ ಈ ನಾವೇನು ಕೂತಿದ್ದೀವಲ್ಲ ಸರ್, ಈ ಕೂತಿದ್ದೀವಲ್ಲ ಚಾಮುಂಡೇಶ್ವರಿಯ, ಇದು ಒಂದು ಶಕ್ತಿ ಇರುವಂತಹ ಸ್ಥಳ ಇದು. ಒಂದು ವೇಳೆ ನಾವೇನಾದ್ರೂ ತಪ್ಪು ಮಾಡಿದ್ರೆ, ನಾನು ಬಂದು ಇಲ್ಲಿ 2 ವರ್ಷದ ಮೇಲೆ ಆಯ್ತು ಈ ಹೋರಾಟ ಬಂದು. ಮೊದಲನೇ ದಿನ ನಾನು ಸಭೆಗೆ ಹೋಗೋಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡಿದ್ದೆ ಈ ದೇವಿ ಮುಂದೆ. ಯಾಕಂತ ಹೇಳಿದ್ರೆ ಸೌಜನ್ಯ ಇಲ್ಲಿ ಪ್ರತಿನಿತ್ಯ ಪ್ರಾರ್ಥನೆ ಮಾಡ್ತಾ ಇದ್ರು. ಒಂದು ವೇಳೆ ನಾವು ಏನಾದ್ರೂ ತಪ್ಪು ಹೆಜ್ಜೆ ಇಟ್ಟಿದ್ರೆ, ದುಡ್ಡು ಮಾಡುವಂತಹ ಉದ್ದೇಶ ಇದ್ರೆ, ಅಥವಾ ಇನ್ನು ಏನೋ ಫೇವರ್ ತಗೋಬೇಕು ಅಂತ ಆವೇಶ, ಆ ಒಂದು ಕೆಟ್ಟ ಉದ್ದೇಶ ಇದ್ರೆ ನಮ್ಮನ್ನು ತಡೆ ಬಿಡ್ತಾ ಇತ್ತು ಖಂಡಿತ. ಈಗ ಪೂರ್ತಿ ಹಾಳಾಗ್ತಾ ಇರೋದು ಅವ್ರು ಹಾಳಾಗ್ತಾ ಇದ್ದಾರೆ. ಆನಂತರ ನಾನು ತಮ್ಮ ಮುಖಾಂತರ ಎಲ್ಲಾ ಯೂಟ್ಯೂಬರ್ಗಳಿಗೂ ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ, ಮಾಧ್ಯಮದವ್ರು ನೋಡಿ, ಅಭಿಪ್ರಾಯ ಬದಲಾಯಿಸಬೇಕು, ಹೋರಾಟದ ಬಗ್ಗೆ ಕೆಟ್ಟ ಅಭಿಪ್ರಾಯ ಮೂಡಿಸಬೇಕು ಅಂತ ಯಾವ ಟಿವಿ ಚಾನೆಲ್ಗಳು, ರೋಲ್ ಕಾಲ್ ರಿಪಬ್ಲಿಕ್, ಇನ್ನು ಯಾವ್ಯಾವ ಪ್ರಯತ್ನ ಮಾಡಿದ್ವು, ಅವುಗಳ ಬಗ್ಗೆನೇ ಅಭಿಪ್ರಾಯ ಚೇಂಜ್ ಆಗಿ TRP ಕುಸಿದೋಯ್ತು. ಹೌದು, ನಮ್ಮ ಬಗ್ಗೆ ಏನು ಆಗ್ಲಿಲ್ಲ. ಅದು ತಾಯಿಯ ಶಕ್ತಿ, ನಮ್ದಲ್ಲ, ಚಾಮುಂಡೇಶ್ವರಿ ದೇವಿಯ ಶಕ್ತಿ ಅದು. ಆನಂತರ ಯಾರ್ಯಾರು ಈ ಹೋರಾಟದಲ್ಲಿ ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ, ಏನು ಆಗಿಲ್ಲ, ಅದ್ರ ಬದಲಾಗಿ ಇನ್ನೂ ಉನ್ನತಿ ಆಗಿದೆ, ವೈಯಕ್ತಿಕ ಸಮಸ್ಯೆಗಳ ಬಗೆಹರಿದಿದೆ. ಯಾಕಂತ ಹೇಳಿದ್ರೆ ಇದೊಂದು ದೇವಿಯ ಸೇವೆ, ಮಂಜುನಾಥ ಸ್ವಾಮಿಯ ಸೇವೆ ಅಂತ ನಾವು ಮಾಡ್ತಾ ಇದ್ದೀವಿ ಇದನ್ನ. ಅಷ್ಟೇ ನಾನು ಹೇಳೋದು. ನೀವು ನಮ್ಮನ್ನೇ ನಂಬೋದು ಬೇಡ, ನಮ್ಮ ಪರವಾಗಿ ಗಿರೀಶ್ ಮಟ್ಟಣ್ಣ ಅವ್ರ ಪರವಾಗಿ ಬೇಡವೇ ಬೇಡ, ನ್ಯಾಯದ ಪರವಾಗಿ ಎಷ್ಟೋ ಜನ ಟೀಕೆ ಮಾಡಿದ್ದಾರೆ. ನಾನು ಅವ್ರ ಜೊತೆಗೆ ಜಗಳ ಮಾಡಿಲ್ಲ, ಹೆಲ್ದಿಯಾಗಿ ಟೀಕೆ ಮಾಡಿದ್ರೆ ಅದು ಸ್ವೀಕರಿಸ್ತೇನೆ. ನಂದೇನಾದ್ರೂ ನಡೆ ನುಡಿಯಲ್ಲಿ ಮಾತಾಡ್ಲಿ, ಕೆಲವರು ತುಂಬಾ ರ್ಯಾಶ್ ಆಗಿ ಮಾತಾಡ್ತೀರಿ ಅಂತಿರ್ತಾರೆ, ನಾನು ಸ್ವೀಕಾರ ಮಾಡ್ತೀನಿ ಅದ್ ನಾನು ಚೇಂಜ್ ಮಾಡ್ಕೋತೀನಿ. ನಾನು ಹೋರಾಟ ನಮಗ್ ಅದು ಮುಖ್ಯ. ನಮಗ್ ಹೊಗಳೋದು, ನಮಗ್ ಇದು ಮಾಡಿದವ್ ಟೀಕೆ ಮಾಡಿದವ್ರು ನಾನು ಬೈಯಲ್ಲ, ನನಗ್ ಹೊಗಳದ ಕೂಡ ನಾನು ಮರ ಏರ್ ಕೂತ್ಕೊಳ್ಳಲ್ಲ. ನಮಗೆ ಹೋರಾಟ ಒಂದು ಜಯದ ಹಾದಿಯಲ್ಲಿ ಹೋಗ್ಬೇಕು, ಅದಿಷ್ಟೇ ಇರೋದು. ಹಿಂಗಾಗಿ ಇವತ್ತಿನವರೆಗೂ ಕೂಡ ಈ ಹೋರಾಟದ ದಿಕ್ಕನ್ನ ತಪ್ಸಕ್ಕಾಗ್ತಾ ಇಲ್ಲ. ದೊಡ್ಡ ದೊಡ್ಡ ಚಾನಲ್ ಸರ್, ಈಗ ತಾವು ನೋಡಿ ನನ್ಗೆ ಖುಷಿ ಆಗುತ್ತೆ, ತಾವು ಒಂದಷ್ಟು ಕ್ಯಾಮ್ರಾ ಮತ್ತು ಕ್ಯಾಮ್ರಾಮನ್ ತಗೊಂಡು ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ದೀರಿ. ಒಂದ್ ವೇಳೆ ನೀವೇನಾದ್ರೂ ಅಡ್ಜಸ್ಟ್ಮೆಂಟ್ ಆಗಿದ್ರೆ ಬರೋ ಅವಶ್ಯಕತೆ ಇರಲಿಲ್ಲ. ಖಂಡಿತ ಆತರ ಸುಮಾರು ಒಂದು 4-5 ಜನ ಹಂಗ್ ಮಾಡ್ಕೊಂಡಿದ್ದಾರೆ, ಅವ್ರದವ್ರು ಅನುಭವಿಸಿದ್ದಾರೆ. ಹೆಸರು ಬೇಡ, ನಾವು ಅವ್ರ ದ್ವೇಷನೂ ಮಾಡಲ್ಲ, ಆದ್ರೆ ಅವ್ರು ಅನುಭವಿಸ್ತಾ ಇದ್ದಾರೆ. ಈಗ ಅಂತ ದೊಡ್ಡ ದೊಡ್ಡ ಟಿವಿ ಚಾನೆಲ್ಗಳನ್ನೇ ಮಕಾಡೆ ಮಲಗ್ಬಿಟ್ಟು, ಆ ಟಿವಿ ಚಾನೆಲ್ ಒಂದು, ನಾವು ಫಾರಿನ್ ಫಂಡ್, ಸೌಜನ್ಯ ಹೋರಾಟಗಾರರು ಫಾರಿನ್ ಫಂಡ್ ತಗೊಂಡ್ರು ಅಂತ ಹೇಳಿ ಅವರು ಬಳ್ಳಾರಿ ಲೋಕಲ್ ಫಂಡ್ ತಗೊಂಡು ಸಿಕ್ಬಿದ್ರು. ಆ ಅದು ಎಡಿಟರ್, ಮಹಿಳಾ ಎಡಿಟರ್ಗೆ ಚಾನಲ್ ಇಂತಾನೆ ಹೊರಗಡೆ ಹಾಕಿದ್ರು. ಆ ಮಹಿಳಾ ಎಡಿಟರ್ ಸಂಪಾದಕಿ ಸಂಪಾದನೆ ಮಾಡಿ ನಾವು ಫಾರಿನ್ ಫಂಡ್ ಅಂತ ಹೇಳ್ತೀವಿ. ಪಾಪ ನಮ್ಮ ಮೇಲೆ ಎಲ್ಲಾ ಅಪಪ್ರಚಾರ ಮಾಡ್ತಾರೆ. ಆದ್ರೆ ಅವ್ರು ಸಿಕ್ಬಿದ್ದಿದ್ದು ಲೋಕಲ್ ಫಂಡ್ ತಿಂದು ಸಂಪಾದನೆ ಮಾಡಿದಂತ ಸಂಪಾದಕಿ ಆ ಚಾನಲ್ ಇಂದಾನೆ ಹೊರಗಡೆ ಹಾಕಿದ್ರು.
ಹೌದು. ಅದು ಸೌಜನ್ಯ ಶಕ್ತಿ. ಸೌಜನ್ಯ ಬರೀ ಹೆಣ್ಣಲ್ಲ, ಸೌಜನ್ಯ ಒಂದು ಶಕ್ತಿ ಅನ್ನೋದು ಅದಕ್ಕೆ ದೇವಿಯ ಸ್ವರೂಪ ಅದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇಷ್ಟೊತ್ತು ನೀವು ವಿಡಿಯೋ ಮಾಡಿಕೊಂಡು ನಮ್ಮ ಜೊತೆ ಒಂದಷ್ಟು ಸಂದರ್ಶನ ಕೊಟ್ರಿ. ಮುಂದಿನ ದಿವಸಗಳಲ್ಲೂ ಕೂಡ ನಿಮ್ಮ ಜೊತೆ ನಾವು ಇರ್ತೀವಿ. ಹಾಗೆ ನ್ಯಾಯದ ಪರವಾಗಿ ನಾವು ಇರ್ತೀವಿ, ಸೌಜನ್ಯ ಪರವಾಗಿ ನಾವು ಪ್ರಜಾಧ್ವನಿ ಟಿವಿ ಎಂದಿಗೂ ನಾವು ಇರ್ತೀವಿ ಅಂತ ಹೇಳ್ತೀವಿ. ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ವೀಕ್ಷಕರೇ, ನೀವು ನೋಡಿದ್ರಲ್ಲ, ಸೊ ಇದಾಗಿತ್ತು ಇವತ್ತಿನ ವಿಶೇಷ ಸಂಚಿಕೆಯೊಂದಿಗೆ ಈ ಕಾರ್ಯಕ್ರಮ ಇಲ್ಲೇ ಮುಗಿಸ್ತಾ ಇದ್ದೀನಿ. ನೀವು ನೋಡ್ತಿದ್ದೀರಾ ಪ್ರಜಾಧ್ವನಿ ಟಿವಿ. ನಮಸ್ಕಾರ.